ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 3 ಗುಂಟೆ ತಾರೋಡ್ ಪಾಯಿಂಟ್ಗೆ ಇದೆ. ತುಂಬ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ತುಂಬ ಚೆನ್ನಾಗಿದೆ ಸ್ನೇಹಿತರೆ. 45 ಫಲ ಕೊಡುವ ತೆಂಗಿನ ಮರಗಳಿದ್ದಾವೆ. 45 ಫಲ ಕೊಡುವ ತೆಂಗಿನ ಮರಗಳಿದ್ದಾವೆ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ. ನಮಗೆ ಬೆಂಗಳೂರಿಗೆ ಇದು 130 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 130 ಆಗುತ್ತೆ. ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 70 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ನಮಗೆ ತುಂಬ ಚೆನ್ನಾಗಿದೆ. ಒಳ್ಳೆ ವಾತಾವರಣ, ಒಳ್ಳೆ ಜಾಗ, ಫಲ ಕೊಡುವಂಥ ತೆಂಗಿನ ಮರಗಳು. ಈಗ ನಮಗೆ ಒಂದು 45 ಮರಗಳಿದ್ದಾವೆ ಸ್ನೇಹಿತರೆ. 45 ಮರಗಳು, ಒಂದು ಮರದಲ್ಲಿ ನಾವು 50 ಕಾಯಿ ಅಂತ ಇಟ್ಕೊಂಡ್ರೂ 45 ಮರಗಳಿಗೆ 2250 ತೆಂಗಿನಕಾಯಿ ಆದವು. ಆ ತೆಂಗು ನಾವು ಮಾರೋದ್ರಿಂದ ಒಂದು ಎಳ್ನೀರಿಗೆ 25 ರೂಪಾಯಿಗೆ ನಮ್ಮ ಇವರೇ ತಗೋತಾರೆ. ಬಂದು ನಮ್ಮ ಹತ್ರನೇ ನೇರವಾಗಿ ಅವರೇ ಕಿತ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಒಂದು ಎಳ್ನೀರಿಗೆ 25 ರೂಪಾಯಿ ಹಂಗೆ ಕೊಟ್ಬಿಟ್ಟು ತಗೊಂಡೋಗ್ತಾರೆ. ನಮಗೆ ಇನ್ಕಮ್ ಕೂಡ ಇದರಲ್ಲಿ ಇದೆ ಅನ್ನೋದು ಈಗ ಆಯಿತು. ಆಮೇಲೆ ರನ್ನಿಂಗ್ ಬೋರ್ವೆಲ್ ಒಂದಿದೆ. ಬೋರು ಕೂಡ ರನ್ನಿಂಗ್ ಇದೆ. ತಾರ್ ರೋಡ್ಗೆ ಉದ್ದ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನಮಗೇನಪ್ಪ ಕೆಲಸ, ಇಲ್ಲಿ ಬರೀ ಒಂದು ಫಾರ್ಮ್ ಹೌಸ್ ಒಂದು ಕಟ್ಕೊಂಡು ಒಂದಷ್ಟು ಹಣ್ಣಿನ ಗಿಡಗಳು ಹಾಕೊಬಿಟ್ರೆ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನಮ್ಗೆ ಈ ಜಾಗದಲ್ಲಿ ಒಂದು ಹಣ್ಣಿನ ಗಿಡಗಳು ಹಾಕಬೇಕು. ನಮ್ಮ ಜಮೀನು ಪಕ್ಕ ಒಂದು ದೊಡ್ಡ ಹಳ್ಳ ಇದೆ. ನೀರು ಹರಿಯೋಕ್ಕೆ ದೊಡ್ಡ ಹಳ್ಳ ಕೂಡ ಇದೆ. ಅದು ನೀರು ಹರಿಯೋದ್ರಿಂದ ನಮಗೆ ಗ್ರೌಂಡ್ ವಾಟ್ರ್ ಕೂಡ ನಮಗೆ ಚೆನ್ನಾಗಿರುತ್ತೆ. ನೀವು ಬೋರ್ಲಿ ನೀರನ್ನ ಆನ್ ಮಾಡ್ಬಿಟ್ಟು ನೋಡ್ಬೋದು ಬೇಕಾದ್ರೆ. ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಸುತ್ತಮುತ್ತ ಎಲ್ಲ ನಿಮ್ಗೆ ರನ್ನಿಂಗ್ ಕಲ್ಟಿವೇಷನ್ನೇ. ಇಲ್ಲಿ ಸುತ್ತಮುತ್ತ ಎಲ್ಲ ಬಾಳೆ ಹಾಕಿದ್ದಾರೆ, ಕಬ್ಬು ಹಾಕಿದ್ದಾರೆ, ಭತ್ತ ಹಾಕಿದ್ದಾರೆ, ಅರಿಶಿನ ಹಾಕಿದ್ದಾರೆ. ಒಂದಲ್ಲ ಹಲವು ಬಗೆಯ ಬೆಳೆಗಳನ್ನ ಹಾಕ್ಕೊಂಡು ಇಲ್ಲಿ ಬೆಳೀತಾಯಿದ್ದಾರೆ ಸ್ನೇಹಿತರೆ. ಈಗ ನಾವು ಕೂಡ ಈ ಜಾಗದಲ್ಲಿ ಸದ್ಯಕ್ಕೆ ನಾವು ನಮಗೆ ಮನಸ್ಸಿನ ಆಸೆ ಅಥವಾ ಇಚ್ಛೆ ಏನಿದೆ ಅದನ್ನೆಲ್ಲ ಹಾಕ್ಕೊಂಡು ನಾವಿಲ್ಲಿ ಒಳ್ಳೆ ತೋಟ ಮಾಡಿದಾಗ ಇದು ಇನ್ನೂ ಅದ್ಭುತವಾಗಿರುತ್ತೆ, ಚೆನ್ನಾಗಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಕೇಳೋದಿಷ್ಟೇ, ಒಳ್ಳೆ ವಾತಾವರಣ ಬೇಕು, ಒಳ್ಳೆ ಪರಿಸರ ಬೇಕು, ಒಳ್ಳೆ ಜಾಗ ಬೇಕು ಅಂತ. ನೋಡಿ, ಎಲ್ಲ ರೀತಿಗೂ ಇದು ಅನುಕೂಲವಾಗಿದೆ. ಇವರು ಟೋಟಲ್ಲು 1 ಎಕರೆ 3 ಗಂಟೆಗೆ ಟೋಟಲಾಗಿ 55 ಲಕ್ಷ ಹೇಳ್ತಾಯಿದ್ದಾರೆ ಸ್ನೇಹಿತರೆ. 55 ಲಕ್ಷ ಹೇಳ್ತಾಯಿದ್ದಾರೆ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಇದು. ನೋಡಿ, ಇಲ್ಲಿ ಬೋರ್ ಕೂಡ ಇದೆ. ನಾವು ಇದರಲ್ಲಿ ನಮಗೆ ಹೇಳಿದ್ನಲ್ಲ, ಸುತ್ತಮುತ್ತ ವ್ಯವಸಾಯ ಮಾಡೋದ್ರಿಂದ ನಮಗೇನು ಅಷ್ಟು ಸಮಸ್ಯೆ, ನಮ್ಗೆ ಆಲ್ಮೋಸ್ಟ್ ಇದರಲ್ಲಿ ಇನ್ಕಮ್ ಈಗ ಬರ್ತಾಯಿದೆ ಅಂತ. ನಮಗೆ ಇನ್ಕಮ್ ಇದೆ, ಜಾಗನೂ ಚೆನ್ನಾಗಿದೆ ಅಂದಮೇಲೆ ನಾವಿಲ್ಲಿ ಒಳ್ಳೆ ಪರಿಸರ, ಒಳ್ಳೆ ಗಾಳಿ ಸಿಗುತ್ತೆ. ಮನುಷ್ಯನಿಗೆ ಬೇಕಾಗಿರೋದೇ ಫಸ್ಟು ಅದು ಸ್ನೇಹಿತರೆ. ಒಳ್ಳೆ ಗಾಳಿ, ಒಳ್ಳೆ ಪರಿಸರ, ಒಳ್ಳೆ ಜಾಗ, ಪ್ರತಿಯೊಂದು ಕೂಡ ಅನುಕೂಲವಾಗಿದೆ. ಇವತ್ತು ನಾವು ಎಲ್ಲಿಂದ ಎಲ್ಲಿಗೆ ಹೋದರೂ ಅನಾರೋಗ್ಯ ತಾಂಡವಾಡೋದನ್ನ ನೋಡ್ತಾನೇ ಇದ್ದೀವಿ. ನಾವು ಅವುಗಳಿಂದ ಸ್ವಲ್ಪ ದೂರ ಇರೋಣ ಸ್ನೇಹಿತರೆ. ಸಾವಯವ ಕೃಷಿ ಮಾಡಿಕೊಂಡು ನಾವು ಬೇರೆ ರೈತರಿಗೂ ನಾವು ಆ್ಯಕ್ಚುಲಿ ಮಾದರಿ ಆಗಬೇಕು. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿನ ಇನ್ನೂ ಸ್ವಲ್ಪ ಸುಗಮಗೊಳಿಸ್ಬೋದು. ಯಾವಾಗ ಪ್ರತಿಯೊಬ್ಬರು ರೈತರು ಕೂಡ ಕೈ ಜೋಡಿಸಿದಾಗ, ಪ್ರತಿಯೊಬ್ಬರು ಬೆಳೆಗಳನ್ನ ಬೆಳೆದಾಗ, ಅವರಿಗೆ ಬೇಕಾಗಿರುವಂತಹ ಅವರ ಹವಾಗುಣಕ್ಕೆ ತಕ್ಕಂತೆ ಪ್ರತಿಯೊಬ್ಬರು ಬೆಳೆಗಳನ್ನ ಬೆಳೆದಾಗ ಏನಾಗುತ್ತೆ, ಆಹಾರ ಸಮಸ್ಯೆ ಕಡಿಮೆಯಾಗುತ್ತೆ. ಇವತ್ತು ನಾವು ಏನು ಎಲ್ಲ ಆಹಾರಗಳ ಬೆಲೆ ದುಬಾರಿ ಅಂತೀವೋ ಅವುಗಳ ರೇಟು ಕೂಡ ಸ್ವಲ್ಪ ಆಲ್ಮೋಸ್ಟ್ ಕಡಿಮೆಯಾಗುತ್ತೆ. ಯಾಕಂದರೆ ವ್ಯಕ್ತಿಗಳು ಜಾಸ್ತಿ ಪದಾರ್ಥಗಳನ್ನ ಬೆಳೆದಾಗ ಅವಕ್ಕೆ ಮೌಲ್ಯ ಕಡಿಮೆ ಆಗುತ್ತೆ. ಯಾವಾಗ ಅದು ಕಡಿಮೆ ಇರ್ತವೋ ರೇಟು ಕೂಡ ನಮಗೆ ಜಾಸ್ತಿ ಆಗುತ್ತೆ.
ವೇರಿಯೇಷನ್ ಇಷ್ಟೇ, ನಮಗೆ ಹೆಂಗೆ ಏನು ಅನ್ನೋದ್ರಲ್ಲಿ ವ್ಯತ್ಯಾಸ. ಆಮೇಲೆ ನಮಗೆ ಇಲ್ಲಿ ವಿಲೇಜ್ ಕೂಡ ನಿಯರ್ ಇದೆ ಸ್ನೇಹಿತರೆ, ನಮಗೆ ವಿಲೇಜ್ ಕೂಡ ನಿಯರ್ ಇದೆ, ಹತ್ರ ಇರೋದ್ರಿಂದ ನಮಗೆ ಒಳ್ಳೆಯ ವಾತಾವರಣ. ಆಮೇಲೆ ಈ ತಾರ್ ರೋಡು ನಮಗೆ ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ವಿಲೇಜ್ಗಳಿಗೆ ಹೋಗುತ್ತೆ, ಹಂಗೆ ಬಿಳಿಗಿರಿ ರಂಗನ ಬೆಟ್ಟಕ್ಕೂ ಕೂಡ ಈ ರೋಡು ಕನೆಕ್ಟಿವಿಟಿ ಆಗುತ್ತೆ. ನಿನ್ನೆ ಒಂದು ಖಾಲಿ ಲ್ಯಾಂಡು ಒಳಗಡೆ ನೋಡೋಕೆ ಹೋಗಿದ್ವಿ ಸ್ನೇಹಿತರೆ, ಏನೇನೂ ಇಲ್ಲ, ಬೋರ್ ಇಲ್ಲ, ರೋಡು ಇಲ್ಲ. 40 ಲಕ್ಷ ಅಂದರೆ ದಿನೇ ದಿನೇ ಜಮೀನುಗಳ ರೇಟು ಗಗನಕ್ಕೆ ಹೋಗ್ತಾ ಇದೆ ಹೊರತು ಕೆಳಗಡೆ ಬರ್ತಾ ಇಲ್ಲ. ಇವತ್ತು ನಮಗೆ ರೈಟ್ಗೆ ತಕ್ಕಂತೆ ಒಳ್ಳೆ ತೋಟ ಸಿಗ್ತಾ, ಒಳ್ಳೆ ತೋಟ ಇದೆಯಾ, ನಮಗೆ 1 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು, ಇಲ್ಲ ಅಂತನಲ್ಲ. ಆದರೆ ನಾವು ನೇರಾಗಿ ಕುತ್ಕೊಂಡು ಅದನ್ನು ಆ ಜಾಗದಲ್ಲಿ ಪರಿಹರಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗಿರುತ್ತೆ. ನಾವು ಕೆಲವೊಂದು ಆಸೆ ಇಟ್ಕೊಂಡಿರ್ತೀವಿ, ಹೋಗೋಷ್ಟಲ್ಲ ಆಗೋಗಿರುತ್ತೆ. ಆದರೆ ನಾವು ಅದನ್ನೆಲ್ಲ ಮೀರಿ ಬೆಳಿಬೇಕು, ಸಾವಯವ ಕೃಷಿ ಮಾಡೋಣ, ಅನೇಕರಿಗೆ ನಾವು ಕೂಡ ಸ್ವಲ್ಪ ಮಾದರಿಯಾಗೋಣ ಸ್ನೇಹಿತರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನಿಮಗೆ ಎಲ್ಲ ಥರದಲ್ಲೂ ಅನುಕೂಲಕರವಾಗಿದೆ, ಒಳ್ಳೆಯ ವಾತಾವರಣ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ, ಒಳ್ಳೆ ಭೂಮಿ ಬೇಕು ಅನ್ನೋರಿಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.